ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವ ಮಾಮೂಲಮೂರ್ತಿ ಕೊಡ್ಲಿಕೆರೆ ಸರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕವಿಗಳೇ, ನನ್ನ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಸೈಯದ್ ಇಂದ್ರುಲ್ಲಾ ಶರೀಫ್ ಅವರೇ, ಖ್ಯಾತ ಕವಿಯಾಗಿರ್ತಕ್ಕಂತಹ ಡಾಕ್ಟರ್ BS ಅವರೇ, ಇನ್ನಿತರ ಸಹೃದಯ ಮನಸ್ಸುಗಳೇ, ಎಲ್ಲರಿಗೂ ನನ್ನ ಪ್ರಫುಲ್ಲವಾಗಿರ್ತಕ್ಕಂತಹ ನಮನಗಳು. ಈಗಾಗಲೇ ವೇಳೆ ಬಹಳಷ್ಟು ಆಗಿ ಹೋಗಿದೆ. ಅದಕ್ಕಾಗಿ ಈ ಸಾಂಪ್ರದಾಯಿಕವಾಗಿ ನಾನೇನು ದೊಡ್ಡ ಕವಿಯಲ್ಲ, ಆದರೆ ನನ್ನ ಮಿತ್ರರಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀಧರ್ ಉಪ್ಪಿಕಡತಿಯವರು ನನ್ನ ಮೇಲೆ ಇರ್ತಕ್ಕಂತಹ ಒಂದು ಪ್ರೀತಿಯಿಂದ ಕವಿಗೋಷ್ಠಿಯ ಅಧ್ಯಕ್ಷ ಆಗಬೇಕು ಅಂತ ಕೇಳಿಕೊಂಡು ನಾನು ಹೇಳಿದೆ ಅವರಿಗೆ, ಕುಮಟಾದವರಿಗೆ ಕೊಡಬೇಕು ಅಧ್ಯಕ್ಷರಿಗೆ ಅಂತ ಹೇಳಿದೆ. ಆದರೂ ಒತ್ತಾಯಪೂರ್ವಕವಾಗಿ ನನಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ನಾನು ಮಾತುಗಳನ್ನ ಆಡಲಿಕ್ಕೆ ಬಯಸಿದ್ದೇನೆ. ಈ ಕವಿಗೋಷ್ಠಿಯಲ್ಲಿ ಸುಮಾರು 20-21 ಜನ ಇಲ್ಲಿ ಕವಿತೆಯನ್ನ ವಾಚನ ಮಾಡಿದ್ದಾರೆ. ಕವಿತೆ, ಕೆಲವು ಕವಿತೆಗಳು ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಕೆಲವು ಕವಿತೆಗಳು ಬಹಳ ವಾಚ್ಯವಾದ ರೀತಿಯಲ್ಲಿ ನಾವು ಬರೆದೆಲ್ಲವೂ ಕವಿತೆ ಇರ್ತಕ್ಕಂಥ ಮನೋಗುಣ ಅವರಲ್ಲಿದೆ. ನಾನು ಹೇಳಿದ್ರೆ ತಪ್ಪ ನಾನು ತಿಳ್ಕೊಳ್ಳಿ, ನನ್ನನ್ನು ಒಳಗೊಂಡಿರ್ತಕ್ಕಂಥ ಮಾತುಗಳು ಆಗ್ತದೆ ಎನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಬರೆದೆಲ್ಲವೂ ಕವಿತೆ ಆಗ್ತದೆ ಎನ್ನುವಂತಹ ಮನೋಗುಣವನ್ನು ಬಿಟ್ಟು ಸ್ವಲ್ಪ ಅಧ್ಯಯನಕ್ಕೆ ಒಳಪಟ್ಟು ಕವಿತೆಗಳನ್ನ ಬರೆಯತಕ್ಕಂತಹ ಆ ಚಾಕಚಕ್ಯತೆ, ಆ ಕೌಶಲ್ಯತೆ, ಆ ಪರಿಣಿತಿ, ಆ ಜಾಣ್ಮೆ ನಿಮ್ಮಲ್ಲಿದ್ದರೆ ನನ್ನನ್ನು ಒಳಗೊಂಡು ನಾವೆಲ್ಲ ಒಳ್ಳೆಯ ಕವಿತೆಗಳು ಬರೆಯಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ಗಣಪತಿ ಅಡಿಗುಂಡಿಯವರು ಕವಿತೆಗಳನ್ನು ವಾಚಿಸುತ್ತಾರೆ. ಈ ಕವಿತೆಗಳು ಅವರ ರಾಜಕೀಯ ವಿಡಂಬನೆಗಳನ್ನ ಹೇಳ್ತಕ್ಕಂತಹ ಕವಿತೆಗಳು. ಪ್ರತ್ಯೇಕವಾಗಿ ನಾನು ಎಲ್ಲ ಹೆಸರುಗಳನ್ನ, ಕೆಲವೊಂದು ಹೆಸರುಗಳನ್ನು ಹೇಳ್ತೇನೆ. ಗಣಪತಿ ಅಡಿಗುಂಡಿಯವರು ಈ ಆತುರತೆಯ ಆಗದಿರಲಿ ಎನ್ನುವಂತಹ ಮತ್ತು ಇಲ್ಲಿ ಒಂದು ರಾಜಕೀಯ ವಿಡಂಬನೆ ನನಗೆ ಕಂಡುಬಂದಿದೆ ಆ ಕವಿತೆಗಳಲ್ಲಿ. ಕವಿತೆ ಯಾವಾಗಲೂ ವಾಚ್ಯವಾಗಿರಬಾರದು ಎನ್ನುವಂತ ನಿಯಮಗಳಿವೆ. ವಾಚ್ಯ ಮತ್ತು ವ್ಯಂಗ್ಯಾತ್ಮಕ ಇರುವಂತದ್ದು, ವ್ಯಂಗ್ಯ ಮತ್ತು ವಾಚ್ಯ. ವಾಚ್ಯ ಅಂತ ಹೇಳಿದ್ರೆ ಡಿಕ್ಷನರಿ ಅರ್ಥವನ್ನ ಕೊಡ್ತಕ್ಕಂಥದ್ದು ವಾಚ್ಯ. ವ್ಯಂಗ್ಯಾತ್ಮಕ ಅಂತ ಹೇಳಿದ್ರೆ ಈ ನಿಘಂಟಿನ ಅರ್ಥವನ್ನ ಹೊರತುಪಡಿಸಿ ಇನ್ನೊಂದು ಅರ್ಥ ಇರ್ತದೆ. ಕಾವ್ಯ ಅದು ಯಾವಾಗಲೂ ತೆರೆದು ಕಾಣಿಸಬಾರದು ಎನ್ನುವಂತ ನಿಯಮಗಳಿವೆ. ಅದಕ್ಕಾಗಿ ಕಾವ್ಯ ಮೀಮಾಂಸಕ ನಾಗಿರ್ತಕ್ಕಂಥ ಆನಂದವರ್ಧನ ಕಾವ್ಯಶಾಸ್ತ್ರ ಧ್ವನಿ ಎನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಕಾವ್ಯವನ್ನು ಬರೀತಕ್ಕಂಥ ಹೊರತು ನಾವು ಕೇವಲ ಈ ಗಣಪತಿ ಅಡಿಗುಂಡಿಯವರಿಗೆ ಮಾತ್ರ ಸಂಬಂಧಪಟ್ಟಿರುವುದಲ್ಲ. ಇದು ಕವಿತೆ ಬರೀಲಿಕ್ಕೆ ಬಂದಿರತಕ್ಕಂಥ ನಮಗೆಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಮಾತುಗಳು. ಕವಿತೆ ಬರೀಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ನಮ್ಮಂತವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಗಳು. ಇಲ್ಲಿ ಹಿರಿಯ ಕವಿಗಳಿದ್ದಾರೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ನಮಗೆ ಸಂಬಂಧಪಟ್ಟಿರುವಂಥದ್ದು. ಕಾವ್ಯಾತ್ಮ ಧ್ವನಿ, ಕಾವ್ಯ ಕಣ್ಣಿಗೆ ತೆರೆದು ಕಾಣಿಸಬಾರದು. ಕಾವ್ಯ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಅದು ಎಷ್ಟು ಪ್ರತಿಭೆಗಳಿವೆಯೋ, ಎಷ್ಟು ವ್ಯಕ್ತಿತ್ವಗಳಿವೆಯೋ, ಎಷ್ಟು ಚಿಂತನೆಗಳಿವೆಯೋ, ಎಷ್ಟು ಹೊಳವುಗಳಿವೆಯೋ ಅಷ್ಟು ಅರ್ಥಗಳನ್ನ ಬಿಟ್ಕೊಡ್ತಕ್ಕಂಥ ತಾಕತ್ತು, ಶಕ್ತಿ ಕಾವ್ಯಕ್ಕಿದ್ರೆ ಅದು ನಿಜವಾಗಿರ್ತಕ್ಕಂಥ ಕಾವ್ಯ ಆಗಿರುವುದನ್ನ ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿರುವಂತಹ ಅಗತ್ಯ ಇದೆ. ಭೂಮಿಯನ್ನು ಅಳಿತಾ ಹೋದಾಗೆ ಜಲಮರಗಳು ಭೂಭಾಗಕ್ಕೆ ಯಾವ ರೀತಿಯಲ್ಲಿ ಅಂತರ್ಗತವಾಗಿರ್ತಿದೆಯೋ, ಭೂಮಿಯನ್ನು ಅಳೆದಾಗ ಆ ಪೊರೆಗಳು ಯಾವ
ಶಬ್ದಾರ್ಥಂ ಸಹಿತಂ ಕಾವ್ಯಂ ಎನ್ನುವಂತ ಮಾತುಗಳು. ಶಬ್ದಾರ್ಥಂ ಸಹಿತಂ ಕಾವ್ಯಂ, ಶಬ್ದ ಇರಬೇಕು, ಅದಕ್ಕೆ ಅರ್ಥ ಇರಬೇಕು, ಅರ್ಥವನ್ನ ಕೊಡ್ತಕ್ಕಂಥ ಅರ್ಥ ಸಹಿತವಾಗಿರ್ತಕ್ಕಂಥ ಶಬ್ದವನ್ನು ಒಳಗೊಂಡಿರ್ತಕ್ಕಂಥ ಕಾವ್ಯ. ಶಬ್ದಾರ್ಥಂ ಸಹಿತಂ ಕಾವ್ಯಂ, ಶಬ್ದ ಇರಬೇಕು. ಯಾವ ರೀತಿಯ ಶಬ್ದಗಳನ್ನ ಪ್ರಯೋಗ ಮಾಡಬೇಕು ನಾವು? ಸಹಿತವಾದ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳು, ಒಳ್ಳೆಯ ರೀತಿಯ ಸಹಿತ ಅಂದ್ರೆ ನಮಗೆ ಹಿತವನ್ನು ಉಂಟು ಮಾಡತಕ್ಕಂಥ ಶಬ್ದಗಳ ಅರ್ಥಗಳನ್ನು ಕೊಡ್ತಕ್ಕಂಥ ಶಬ್ದಗಳು ಅಲ್ಲಿ ನಾವು ಬೇಡಿಸಬೇಕಾಗಿರುವಂಥದ್ದು, ಜೋಡಿಸಬೇಕಾಗಿರುವಂಥದ್ದು. 4 ಶಬ್ದದಲ್ಲಿ ಕಾರ್ಯ ಉಂಟುಕೊಳ್ಳುತ್ತದೆ. ಅದಕ್ಕೆ ಪ್ರತಿಮೆಗಳು ಬಹಳ ಮುಖ್ಯವಾಗಿರುವಂಥದ್ದು. ಈಗ ಪ್ರತಿಮೆ ಇದ್ರೆ ಕಾವ್ಯ ಅದು ಒಂದು ಓದಿಗೆ ನಿಲ್ಲುವಂಥ ಕಾವ್ಯ, ಅದು ಕಾವ್ಯವೇ ಅಲ್ಲ ಅಂತ ಹೇಳಿ ನಾವು ಹೇಳ್ತೇವೆ. ಅದನ್ನು ಮುಖ್ಯವಾಗಿ ಗಮನಿಸಬೇಕು. ನಾವು ಹೇಳಿದ್ರೆ ಬಹಳ ಚಂದ ಕವಿತೆ ಬಂದಿದ್ದಾರೆ, ಒಂದು ಓದಿಗೆ ನನಗೆ ನಿಲ್ಲುತ್ತದೆ ಎನ್ನುವಂಥದ್ದು. ಕಾವ್ಯ ಎನ್ನುವಂಥದ್ದು ಭಜನೆ ಆಗಬಾರದು. ಪ್ರತಿಭೆ ಎನ್ನುವಂಥದ್ದು, ಪ್ರತಿಭೆ ನಾವು ಮುಖ್ಯವಾಗಿ 2 ಪ್ರತಿಭೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ. ಬೇರೆ ಬೇರೆ ಪ್ರಕಾರದ ಪ್ರತಿಭೆಗಳಿವೆ. ಕಾವ್ಯಕ್ಕೆ ಮತ್ತು ಭಾವೈಕ್ಯ ಪ್ರತಿಭೆ ಎನ್ನುವಂಥದ್ದು, ಕವನ ಕಟ್ಟುವಂಥದ್ದು, ಕಥೆ ಬರೆಯುವಂಥದ್ದು, ಕಾದಂಬರಿ ಬರೆಯುವಂಥದ್ದು, ಇವೆಲ್ಲವೂ ಭಾವೈಕ್ಯ ಪ್ರತಿಭೆ ಎನ್ನುವಂಥದ್ದು. ಅದು ಸೃಜನಾತ್ಮಕವಾಗಿರ್ತಕ್ಕಂಥದ್ದು. ಈ ಭಾವೈಕ್ಯ ಪ್ರತಿಭೆ ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಕವನವನ್ನು ವಾಚಿಸ್ತೇವಲ್ಲ, ಆ ಕವನವನ್ನು ನಮ್ಮ ಸ್ವರದ ಕೇಳಿದಾಗ ನಮಗೆ ಯಾವ ರೀತಿಯ ಭಾವನೆಗಳಿಲ್ಲ. ಅವರ ಮನಸ್ಸಿಗೆ ಪರಾಕಾಯ ಪ್ರವೇಶವಾದಾಗ, ಅವರ ಮನಸ್ಸಿಗೆ ತಟ್ಟಿದಾಗ ಯಾವ ರೀತಿಯ ಒಂದು ಪ್ರತಿಸ್ಪಂದನೆಗಳನ್ನ, ಯಾವ ರೀತಿಯ ಅಭಿಪ್ರಾಯಗಳನ್ನ ಅವರು ಕೊಡ್ತಾ ಇದ್ದಾರಲ್ಲ, ಅದು ಭಾವ ಇರ್ತೀವಿ. ಹಾಗಿದ್ರೆ ನಮ್ಮ ಕವಿತೆಗಳು ಸೃಜನಾತ್ಮಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಓದಿಬರಬೇಕಾಗಿರ್ತಕ್ಕಂಥದ್ದು. ನಮ್ಮ ಕವಿತೆಗಳು ಕಾರ್ಯಕರಿ ಪ್ರತಿಮೆಯಲ್ಲಿ ಕಾರ್ಯಕರಿ ಪ್ರದರ್ಶಿತವಾಗಿರುವಂಥದ್ದು, ಹೊಸದನ್ನ ಕಾಣುವಂಥದ್ದು, ಹೊಸದನ್ನ ಕಟ್ಟುವಂಥದ್ದು. ನವ ಉಮೇಶ ಶಾಲೆಗೆ ಪ್ರತಿಭಾ, ಹೊಸದನ್ನ ಕಾಣುವಂಥದ್ದು, ಹೊಸದನ್ನ ಕಟ್ಟುವಂಥದ್ದು ಪ್ರತಿಭೆಯಾಗಿರುವಂಥದ್ದು. ಆ ರೀತಿಯ ಕಾವ್ಯಗಳನ್ನು ನಾವು ಕಟ್ಟಬೇಕಾಗಿರುವಂಥದ್ದು. ಇದು ನನ್ನನ್ನು ಒಳಗೊಂಡಿರುವಂಥ ಮಾತು ಅಂತ ಹೇಳಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಎಲ್ಲರೂ ಬಂದಿದ್ದಾರೆ, ರೇಣುಕಾ ವಸ್ತುಗಳು ಕ್ರೌರ್ಯವನ್ನ ನಿರಾಕರಿಸುವಂತಹ ಕ್ರೌರ್ಯ ಇರಬಾರದು. ಕ್ರೌರ್ಯ ಮನುಷ್ಯನನ್ನು ಸುತ್ತಾಕ್ತಿರ್ತದೆ, ಮನುಷ್ಯನನ್ನ ಚೂಟಾಕ್ತಿರ್ತದೆ, ಮನುಷ್ಯನನ್ನ ಬೂದಿಯನ್ನಾಗಿ ಮಾಡಿಬಿಡ್ತದೆ. ಕ್ರೌರ್ಯ ಇರಬಾರದು. ಸಾಹಿತ್ಯದ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನು? ಮನಸ್ಸನ್ನ ಶಾಂತಗೊಳಿಸ್ತಕ್ಕಂಥ, ಮಾನವೀಯ ಕಳಕಳಿಯನ್ನ ಹುಟ್ಟಾಕ್ತಕ್ಕಂಥ ಕೆಲಸಗಳನ್ನ ಸಾಹಿತ್ಯ ಮಾಡಬೇಕು. ಅದಕ್ಕಾಗಿ ಹಿತೇನ ಯುಕ್ತಂ ಸಹಿತಂ ಸಾಹಿತ್ಯಂ ಎನ್ನುವಂಥ ಮಾತುಗಳು. ನಮಗೆ ಹಿತವನ್ನು ಉಂಟು ಮಾಡುವುದೇ ಸಾಹಿತ್ಯದ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಹಿತೇನ ಯುಕ್ತಂ ಸಹಿತಂ ತಸ್ಯ ಭಾವ ಸಾಹಿತ್ಯಂ. ಹಿತೇನ ಯುಕ್ತಂ ಸಹಿತಂ ತಸ್ಯ ಭಾವ ಸಾಹಿತ್ಯಂ. ನಮಗೆ ಹಿತವನ್ನು ಉಂಟು ಮಾಡುವಂತ ಕೆಲಸ ಕಾರ್ಯಗಳಿಗೆ ಸಾಹಿತ್ಯ ಸೃಷ್ಟಿಯಾಗಬೇಕು, ಕಾವ್ಯ ಆ ರೀತಿ ಇರಬೇಕು. ಕ್ರೌರ್ಯವನ್ನು ನಿರಾಕರಿಸತಕ್ಕಂಥ ಒಂದು ಕಳಕಳಿ ಈ ಕಾವ್ಯದಲ್ಲಿ ನಾವು ಕಾಣ್ತೇವೆ. ಇನ್ನು ಎಂ ಎನ್ ನಾಯಕರ ಇವರು ಇತಿಹಾಸದ ಮಟ್ಟಗಾಲದ ಒಂದು ಇತಿಹಾಸದ ಬಗ್ಗೆ ಇದು ಬಹಳ ಮುಖ್ಯವಾಗಿರುವಂಥದ್ದು. ಒಂದು ಕಾವ್ಯ ಒಂದು ಭಾರತದ ಇತಿಹಾಸವನ್ನ ಕಟ್ಟಿಕೊಳ್ಳುವಂಥದ್ದು. ಇದು ಅನೇಕ ಪ್ರತಿಮೆಗಳು ಇವೆ. ಕಾವ್ಯದ ಮುಖೇನ ಮಾಡಿ ತನ್ನ ಸಮಾಜದಲ್ಲಿ ತಾನು ವಾಸಿಸ್ತಕ್ಕಂಥ ತನ್ನ ಪರಿಸರದ ಇತಿಹಾಸದ ಕುರಿತು ಈ ಕಾವ್ಯ ಮಾತನಾಡ್ತಾ ಇತ್ತು. ಒಳ್ಳೆಯ ಕವಿತೆ ಅಂತ ಹೇಳಿ ನಾನು ಇದು ಹೇಳಿಕೆ ತೆಲಂಗಾಣದವರ ಕವಿತೆ ಒಳ್ಳೆಯದನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರು ಹೊಗೆಯುವಂತಹ ಪ್ರತಿಭೆಗಳನ್ನು ಬಳಸುತ್ತಿದ್ದಾರೆ. ಈ ಹೊಗೆಯನ್ನು ನಾವು ಈ ವಾಚ್ಯವಾಗಿ ಹೊಗೆ ಅಂತ ಹೇಳಿದ್ರೆ ಹೊಗೆ, ಈ ಹೊಗೆಯ ದುಷ್ಟ ಪರಿಣಾಮಗಳು ಏನೆಲ್ಲ ಅವಾಂತರಗಳನ್ನ ಬೆಳೆಸ್ತಾ ಹೋಗ್ತದೆ. ಹೊಗೆ ಎನ್ನುವಂಥದ್ದು ನಮ್ಮ ಮನುಷ್ಯತ್ವವನ್ನ, ನಮಗೆ ಒಂದು ರೋಗವನ್ನ, ನಮಗೆ ಅಪಕಾರವನ್ನು ಮಾಡುವಂಥದ್ದು, ನಮ್ಮ ಬದುಕನ್ನ ಸುತ್ತಾಡ್ತಕ್ಕಂಥದ್ದು, ರೋಗ ನೀನಕ್ಕೆ ನಾಂದ್ಯ ಮಾಡತಕ್ಕಂಥ ಅನಾರೋಗ್ಯದ ಒಂದು ಪ್ರತಿಮೆಯಾಗಿ ಈ ಕಾರ್ಯದಲ್ಲಿ ಕಂಡು ಬಂದಿದೆ ಎನ್ನುವುದನ್ನು ನಾನು ಗುರುತಿಸಿದ್ದೇನೆ. ಅಷ್ಟೇ ಅಲ್ಲ, ಇದು ವೆಂಕಟೇಶ್ ಬೈಲೂರು ಕಟ್ಟು ಬೇಡೆ ಎನ್ನುವಂಥ ಮಾತುಗಳನ್ನ ತಿಳಿದ್ದೇನೆ. ವೆಂಕಟೇಶ್ ಬೈಲೂರು ಕಟ್ಟು ಬೇಡೆ, ಕಾವ್ಯ ಯಾವಾಗಲೂ ಕಟ್ಟುವ ಕೆಲಸವನ್ನು ಮಾಡಿದೆ. ಸೂಜಿ ಯಾವಾಗಲೂ ಜೋಡಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಶರೀಫ್ ಅವರು ಶಾಮಿಯಾನ ಎನ್ನುವಂಥ ಗದ್ಯವನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ದಯವಿಟ್ಟು
ಎಲ್ಲಾದರೂ ಓದಲಿಕ್ಕೆ ಸಾಧ್ಯವಾದರೆ ಓದಲಿಕ್ಕೆ ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿಯಾನಂದರು ಹೇಳಿದ್ದಾರೆ, ಕಟ್ಟುವ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಕಟ್ಟುವುದು ಅಂತ ಹೇಳಿದ್ರೆ ಸೂಜಿ ಏನ್ ಮಾಡುತ್ತೆ, ಜೋಡಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಕತ್ತರಿ ಬೇರ್ಪಡಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಅಂತ ಹೇಳಿದ್ರೆ ಈ ಐಕ್ಯತೆ ಇಲ್ಲ. ನಾವೆಲ್ಲ ಕನ್ನಡದ ಮನಸ್ಸುಗಳನ್ನು ಒಟ್ಟಾಡಿಕೊಂಡು ಕನ್ನಡಕ್ಕೆ ಯಾವುದೇ ರೀತಿಯ ಕುಂದು ಕೊರತೆ ಬಾರದಿದ್ದ ಹಾಗೆ ಕನ್ನಡವನ್ನು ಉಳಿಸುವುದರಲ್ಲಿ, ಕನ್ನಡವನ್ನು ಬೆಳೆಸುವುದರಲ್ಲಿ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಜಾತ್ಯತೆಯ ಕ್ರೌರ್ಯತೆಗಳಿರಬಹುದು, ಅಂಧಾನುಕರಣೆಗಳಿರಬಹುದು, ಮೂಢನಂಬಿಕೆಗಳಿರಬಹುದು, ಇನ್ನಿತರ ಯಾವುದೇ ರೀತಿಯ ಒಂದು ಕಲ್ಮಶಿತವಾಗಿರ್ತಕ್ಕಂಥ ಮನಸ್ಸುಗಳನ್ನು ನಮ್ಮಿಂದ ಹೊರತೆಗೆದುಕೊಂಡು ನಾವು ಒಂದೆಡೆ ಒಕ್ಕಟ್ಟಿನಿಂದ ಬದುಕನ್ನು ನಡೆಸಬೇಕು. ನಾವು ಸೂಚಿಯಾಗಬೇಕು, ಕತ್ತರಿಯಾಗಬಾರದು ಅಂತ ದೊಡ್ಡ ಶಕ್ತಿ, ದೊಡ್ಡ ಸಂದೇಶಗಳು ಈ ಕವಿತೆ ರವಾನೆ ಮಾಡ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇನ್ನು ಸಂಧ್ಯಾಭಟ್ಟ ಪೂಜಾರಿಯವರು ಕ್ಷಿತಿಜ ಬದುಕಿನ ಆಲಾಪಗಳಿವೆ, ಬದುಕಿನ ಒಳನೋಟಗಳು ಈ ಕವಿತೆಯಲ್ಲಿ ಸಂಧ್ಯಾಭಟ್ಟ ಪೂಜಾರಿಯವರು ಹೇಳಿದ್ದಾರೆ. ಸಾಧುಗೌಡ ಬಡಗೇರಿ ಕನ್ನಡಕ್ಕೆ ಧೈರ್ಯವಿರುವಂತ ಕನ್ನಡ ಕಲಿಕೆಗೆ ಅವರು ಕರೆ ಕೊಟ್ಟಿದ್ದಾರೆ. ಕನ್ನಡದ ಒಬ್ಬ ಶಿಕ್ಷಕರಾಗಿ ಕನ್ನಡವನ್ನು ಯಾವ ರೀತಿಯಲ್ಲಿ ನಾವು ಕಲಿಯಬೇಕು, ಕನ್ನಡವನ್ನು ಯಾವ ರೀತಿ ನಾವು ಉಳಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡಬೇಕು, ಅದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕರೆ ಕೊಡಬೇಕು ಎನ್ನುವಂತಹ ಒಂದು ಸಂದೇಶ ಇವರ ಗೌಡರವರ ಕವಿತೆಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ. ಕನ್ನಡಾಭಿಮಾನ, ಕನ್ನಡದ ಕಲಿಕೆಗೆ ಕರೆ ಕೊಡತಕ್ಕಂಥ ಒಂದು ಸಂದೇಶಗಳನ್ನು ಈ ಕವಿತೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ. ಸಾವಿತ್ರಿ ಮಾಸ್ತಿಯವರು ನನ್ನ ಆಯ್ಕೆ ಅಂತ ಹೇಳಿದ್ರೆ ತವರಿನ ನೆನಪುಗಳ ಒಂದು ಭಾವಗಳು ಇಲ್ಲಿ ನಿಮಜ್ಜನವಾಗಿ ಕಂಡುಬಂದಿದೆ. ಒಂದು ಹೆಣ್ಣು ಮಗು ತವರಿಗೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆಯ ಮನಸ್ಸಿನಲ್ಲಿ ಆಗತಕ್ಕಂಥ ಆವಾಸಗಳು, ನೋವುಗಳು, ತಲ್ಲಣಗಳು, ತಳಮಳಗಳು ಈ ಕವಿತೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆಗಳಿವೆ. ಅಂದ್ರೆ ಗರತಿ ಯಾವಾಗಲೂ ತವರು ಮನೆ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತತ್ತಿ ಅಪ್ಪ ಕರ್ತವ್ಯ ಹೊಂದ್ಕೊಂಡು ತವರನ್ನ ಕಿಟ್ಟತ್ತಿ ತಿರುಗಿ ನೋಡ್ಯಾಳ ಎನ್ನುವಂಥ ಗರತಿಯ ಹಾಡಿನ ಈ ತ್ರಿಪದಿಯನ್ನು ಕಂಡಾಗ ಕಿಟ್ಟತ್ತಿ ನೋಡ್ತಾಳೆ. ಆ ಕಿಟ್ಟು ಹತ್ತಿ ಅಂತ ಹೇಳುವ ಆ ಶಬ್ದದಲ್ಲಿ ಎಷ್ಟೊಂದು ಅರ್ಥಗತವಾಗಿರ್ತಕ್ಕಂಥ, ಎಷ್ಟೊಂದು ಅರ್ಥವನ್ನು ಬಿಂಬಿಸ್ತಕ್ಕಂಥ ವಿಷಯಗಳು ಅವರಿಗೆ. ಹೆಣ್ಣು ಗರತಿ ಮನೆಯಿಂದ ತವರು ಮನೆಯಿಂದ ಹೊರಟು ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಿಟ್ಟತ್ತಿ ನೋಡ್ತಾಳೆ, ತಿರುಗಿ ನೋಡ್ತಾಳೆ, ಹಿಂತಿರುಗಿ ನೋಡ್ತಾಳೆ. ಯಾಕಂತ ಹೇಳಿದ್ರೆ ತವರಿನ ತಳಮಳಗಳು, ತವರಿನ ನೆನಪುಗಳು ಆ ರೀತಿ ಆಕೆಗೆ ಕಾಡ್ತಾ ಇರುತ್ತೆ. ಸಾವಿತ್ರಿ ಮಾಸ್ತಿಯವರ ಕವಿತೆಯಲ್ಲಿ ಅಂತಹ ತವರಿನ ಆಪ್ತವಾಗಿರ್ತಕ್ಕಂತಹ ಒಂದು ಭಾವಗಳು ಸ್ಫುರಣ ಮಾಡ್ತಾ ಇದೆ ಎನ್ನುವುದನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯತೆ. ಅದೇ ರೀತಿ ಇಲ್ಲಿ ಶ್ರೀಮತಿ ಅವರು ಆಧುನಿಕ ಮಾಧ್ಯಮಗಳ ಆಹ್ವಾನಗಳನ್ನು ಹೇಳಿದ್ದಾರೆ. ಟಿವಿಗಳು ಅಲ್ಲ, ಟಿವಿಗಳು ಇವತ್ತೇ ಎಲ್ಲರೂ ಮೊಬೈಲ್ ಎಷ್ಟೊಂದು ಆಹ್ವಾನಗಳನ್ನು ಬರ್ತಾ ಇದೆ, ಎಷ್ಟೊಂದು ಕುಟುಂಬಗಳು ವಿಚ್ಛೇದನಗೊಳ್ತಾ ಇದೆ. ಆಧುನಿಕ ಮಾಧ್ಯಮಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ತಾ ಇದ್ರೆ ಏನೆಲ್ಲ ಆಹ್ವಾನಗಳು ಆಗ್ತದೆ. ಇವತ್ತು ಫೇಸ್ಬುಕ್ ಅಲ್ಲಿ ಎಲ್ಲರೂ ಫೇಸ್ಬುಕ್ ಅಲ್ಲಿ ಇದ್ದಾರೆ. ಫೇಸ್ಬುಕ್ ಕಾಂಟ್ಯಾಕ್ಟ್, ಫೇಸ್ಬುಕ್ ಫ್ರೆಂಡ್, ಇದು ನಮ್ಮ ಮಕ್ಕಳ ಮೇಲೆ ಅಥವಾ ಕುಟುಂಬಗಳನ್ನ ನಾಶದತ್ತ, ವಿನಾಶದತ್ತ, ಚಿತ್ರೀಕರಣದತ್ತ ಒಂದು ಸಂದೇಶಗಳು ಈ ಕೃತಿಯಲ್ಲಿ ಇವರು ಕಂಡುಕೊಂಡಿದ್ದಾರೆ. ಅದೇ ರೀತಿ ಒಳ್ಳೆ ವ್ಯಕ್ತಿಗಳನ್ನ ಜಾನುವೆಯಲ್ಲಿ ಇವರು ನರಮೇಲಿ ಎನ್ನುವಂತಹ ವರ್ತಮಾನದ ಒಂದು ನಮ್ಮ ಗಡಿ ಪ್ರದೇಶದಲ್ಲಿ ನಡೆಯತಕ್ಕಂತಹ ಸೈನಿಕರ ಮೇಲೆ ಆಗಿರ್ತಕ್ಕಂಥ ನರಮೇಲಿನ ಚಿತ್ರಗಳನ್ನು ಬಹಳ ಆಪ್ತವಾಗಿ ನೋವಿನಿಂದ ಕಡಿದು ಇಲ್ಲಿ ನಿಲ್ಲಿಸಿದ್ದಾರೆ ಒಳ್ಳೆ ವ್ಯಕ್ತಿಗಳು. ಅದೇ ರೀತಿ ಜಿ.ಎನ್. ಬಂಧುರವರು, ಎಂ.ಜಿ. ನಾಯಕನವರು, ಎಂ.ಎಸ್. ದೊಡ್ಡಮನಿಯವರು ಜನರ ನಡೆಗಳನ್ನು ಖಂಡಿಸಿದ್ದಾರೆ. ಎಂ.ಎಸ್. ದೊಡ್ಡಮನಿ ಸಮಾಜದಲ್ಲಿ ದುರ್ಜನರು ಬಹಳಷ್ಟು ಜನ ಇದ್ದಾರೆ. ಕೆಟ್ಟ ಜನರನ್ನು ಗೌರಿಯವರು ಯಾವಾಗ ನಾವು ಖಂಡಿಸಲೇಬೇಕಾಗಿರುವಂಥದ್ದು. ಕರ್ತವ್ಯಂ ಕರ್ತವ್ಯಂ ಪ್ರಾಣಯ ಕಟಕತೆಯಪಿ ಕರ್ತವ್ಯಮಿವ ಕರ್ತವ್ಯಂ ಪ್ರಾಣಯ ಕಟಕತೆಯಪಿ. ನಾವು ಮಾಡಬಾರದ ಕೆಲಸವನ್ನು ಯಾವಾಗಲೂ ಮಾಡಬಾರದು, ಜೀವ ಹೊತ್ತು ಮಾಡಬಾರದು. ಎಷ್ಟೇ ಕಷ್ಟವಾಯಿತು ಮಾಡಬೇಕಾದ ಕೆಲಸವನ್ನು ಜೀವ ಕೊಟ್ಟಾಗ ಮಾಡಬೇಕು. ಅಂದ್ರೆ ನಮ್ಗೆ ಎಷ್ಟೇ ಕಷ್ಟಗಳು ಒದಗಿದ್ದು ಮಾಡಬೇಕಾದ ಕೆಲಸವನ್ನ ನಾವು ಮಾಡಲೇಬೇಕು ಅಂತ ಒಂದು ರೀತಿಯ ಮಾಡಬಾರದ ಕೆಲಸವನ್ನು ತಡೆಗಟ್ಟತಕ್ಕಂಥ ಆ ಒಂದು ಸಂದೇಶಗಳನ್ನ ಇಲ್ಲಿ ವಾಚ್ಯವಾಗಿಯೂ ಸಹ ಆ ಕವಿತೆಯಲ್ಲಿ ಒಂದು ಸಂದೇಶ ಇದೆ ಎನ್ನುವಂಥದ್ದನ್ನ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ.
ಇನ್ನು ಸುವರ್ಣಮಯ್ಯನವರು ಸ್ವಾತಂತ್ರ್ಯದ ಚಿಲ್ಲಿಗಳು ಅಖಂಡವಾಗಿರುವಂತಹ ವಿಷಯಗಳನ್ನು ಹೇಳಿದ್ದಾರೆ. ರಮೇಶ್ ನಾಯ್ಕರವರು ನನ್ನ ಸಹ್ಯಾದ್ರಿಯ ಚಿತ್ರಣಗಳನ್ನು ಹೇಳಿದ್ದಾರೆ. ಅವರಿಗೆ ಈ ಸಹ್ಯಾದ್ರಿ ಇವರು ನಮ್ಮ ದಿನಕದೇಶಾಯಿಯವರು ಹೇಳಿರುವಂತೆ ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನನ್ನ ಮಧ್ಯದಲ್ಲಿ ಕೆಂಪು ಕಣ್ಣುಗಳ ಮಡಿಯು, ಹಿರಿಯ ನಗರದ ಚಪ್ಪಲವೇ ನನ್ನದಿದೆ, ಹುಟ್ಟುವುದಾದರೆ ಇನ್ನು ಉತ್ತರ ಕನ್ನಡದಲ್ಲಿ ಅಂತೇಳಿ ಹೇಳಿರುವಂತಹ ಆ ಸಾಲುಗಳು ನನಗೆ ನೆನಪಿಗೆ ಬರ್ತಾ ಇದೆ. ಅದೇ ರೀತಿ ವಿಶ್ವನಾಥ ಹೆಗಡೆಯವರ ಬಹಳ ಮೌಲಿಕವಾಗಿರತಕ್ಕಂಥ ವರ್ತಮಾನದ ಸಮಾಜಮುಖಿಯಾಗಿರ್ತಕ್ಕಂಥ ಕವಿತೆ ವಿಶ್ವನಾಥ ಹೆಗಡೆಯವರು. ಕವಿತೆ ಎನ್ನುವಂಥದ್ದು ಅದೊಂದು ಸಮಾಜದ ಕನಸು ಎನ್ನುವಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಕವಿತೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಅಲ್ಲ. ಕವಿತೆ ಎನ್ನುವಂಥದ್ದು ಇಡೀ ಸಮಾಜವನ್ನ ನಮ್ಮ ಪರಿಸರದ ಕುರಿತು ಮಾತನಾಡ್ತಕ್ಕಂಥದ್ದು ಎನ್ನುವಂಥ ನಾವು ನೆನಪಿಟ್ಕೊಳ್ಬೇಕಾಗಿರುತ್ತೆ. ಒಂದು ವ್ಯಕ್ತಿಯಿಂದ ಹೊಂದಿರುವಂತಹ ಯಾವುದೇ ಕವಿತೆ ಇರಬಹುದು. ಇಲ್ಲಿ ವಾಚಿಸಿರ್ತಕ್ಕಂಥ ಎಲ್ಲ ಕವಿತೆಗಳು ಅದು ಸಮಾಜಮುಖಿಯಾಗಿರ್ತಕ್ಕಂಥ ಕವಿತೆಗಳು. ವ್ಯಕ್ತಿಯಿಂದ ನಾವು ಸಮಾಜದಲ್ಲಿ ಯೋಚಿಸ್ತಕ್ಕಂಥದ್ದು, ಸಮಾಜದ ಅವಿಭಾಜ್ಯ ಅಂತ ಅದು ಏನಿದೆ ಸಮಾಜದಲ್ಲಿ ಕಂಡುಕೊಂಡ ಅನುಭವಗಳಿಗೆ ಲೇಖಕರಾದವನ್ನ ಕವಿಯಾದವನ್ನ ಅದಕ್ಕೆ ಆಕೃತಿಗಳನ್ನ, ಅದಕ್ಕೆ ಆಶಯಗಳನ್ನ, ಅದಕ್ಕೆ ಅಭಿವ್ಯಕ್ತಿಗಳನ್ನ ಗೊತ್ತಾಗುತ್ತಾನೆ. ಅದಕ್ಕೆ ಶಬ್ದವನ್ನ ಶಾಬ್ದಿಕವಾಗಿರ್ತಕ್ಕಂಥ ಶರೀರವನ್ನ ನೇಗೆ ಮಾಡ್ತಕ್ಕಂಥ ನೇಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಈ ಕವಿತೆ ವಿಶ್ವನಾಥ ಹೆಗಡೆಯವರ ಈ ಕವಿತೆ ಇವತ್ತೆ ಹೆಣ್ಣಿನಿಂದ ಆಗತಕ್ಕಂಥ ಆವಾಸಗಳಿರುವುದು, ಒಂದು ಹೆಣ್ಣು ಆದರ್ಶವಾಗಿರ್ತಕ್ಕಂಥ ಹೆಣ್ಣು ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನೋದು ಬಹಳ ದೊಡ್ಡ ಸಂದೇಶಗಳನ್ನ ನಮಗೆ ಮುಖಕ್ಕೆ ರಾಜ್ಯವಂತೆ, ಮುಖಕ್ಕೆ ನಾಟಕವಂತೆ ಹೇಳಿದ್ದಾರೆ ವಿಶ್ವನಾಥ ಹೆಗಡೆಯವರಿಗೆ. ಧನ್ಯವಾದಗಳು. ಅದರಲ್ಲಿ ನಾನು ಮುಂದೆ ಗೊತ್ತಾ ಇದೆ ಹೆಣ್ಣಿನ ರೂಪಗಳ ಬಗ್ಗೆ ಮಾಡ್ತಾ ಇದ್ದೆ. ಆಮೇಲೆ ನೈತಿಕತೆ ಒಂದು ಶಬ್ದ ಒಳ್ಳೆಯ ಖಂಡಿತ ನೈತಿಕತೆ ಕುರಿತು ಸಹ ಇದರ ವಿಷಯಗಳು ಬಂದಿದೆ. ಹೀಗಾಗಿ ವಿಶ್ವನಾಥ ಹೆಗಡೆಯವರಿಗೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಇವರು ನಮ್ಮ ಲೋಕೇಶ್ ಹೆಗಡೆಯವರು ಸಹ ಒಳ್ಳೆಯ ಕವಿತೆಗಳಿದ್ದಾರೆ. ಅನಿತಾ ಅವರು ಸಹ ಬಹಳ ಒಳ್ಳೆಯ ಕವಿತೆಗಳನ್ನು ಬರೆದಿದ್ದಾರೆ. ಈಗ ಅವಧಿಯ ಈಗಾಗಲೇ ನಮಗೆ ಚೀಟಿ ಕೊಟ್ಟಿದ್ದಾರೆ, ನಿಮಗೆ ನೀಡಿದ ಸಮಯ ಮುಗಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಮುಗಿದೋಗಿದೆ. ನನಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಎಲ್ಲ ಸಂಘಟನೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಗೆ ಧನ್ಯವಾದಗಳು. ಕಾರ್ಯಕರ್ತರು ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಒಬ್ಬರ ನಂತರ ಒಬ್ಬರು ದಯವಿಟ್ಟು ಸಾಲಾಗಿ ಒಬ್ಬೊಬ್ಬರಿಗೆ ಗೋಷ್ಠಿ. ಅದು ಈ ಗೋಷ್ಠಿ ನೂತನವಾದಂತಹ ಬಾಣದ ಎಸ್.ವಿ. ಬಿಕಳೆಯವರೆಲ್ಲ ಮಹಿಳೆಯರು ಆ ಒಂದು ತಮ್ಮ ಮುಂದೆ ನಡೆಯಲಿದೆ. ಈ ಒಂದು ಆಶಯ ನುಡಿಯನ್ನ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನ ದಿವಂಗತ ಶ್ರೀ ಎಸ್.ವಿ. ಬಿಕಳೆಯವರ ವೇದಿಕೆ ತುಂಬಾ ಸಂತೋಷ. ದಿವಂಗತ ಎಸ್.ವಿ. ಬಿಕಳೆ ಹಾಗೂ ಮುದುಕರಿಗೆ ಸಾಯಿಯವರು ಬಡವರಿಗೆ ಎಷ್ಟು ಕಾಳಜಿ ಇತ್ತು, ಶಿಕ್ಷಣದ ಕಡೆ ಎಷ್ಟು ಕಾಳಜಿ ಇತ್ತು ಎನ್ನುವುದನ್ನು ನಾವು ಈ ವೇದಿಕೆ ಮೇಲೆ ವಿಜಯದಿಂದ ನೋಡ್ತಾ ಇದ್ದೇವೆ. ಅಕ್ಷರಗಳ ಯೋಗ ಸಂಘ ಕರ್ನಾಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಊರವರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸಂಯುಕ್ತ ಆಶಯದಲ್ಲಿ ಒಂದು ಸುಂದರವಾದ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ಇದು ಇವತ್ತು ಮಕ್ಕಳು ಟಿವಿ ಮತ್ತು ಮೊಬೈಲ್ಗಳಲ್ಲಿ ಸಮಯವನ್ನು ಕಳೆಯುತ್ತಿರುವಾಗ ಮಕ್ಕಳಲ್ಲಿ ಸಾಹಿತ್ಯದ ಅಭಿವೃದ್ಧಿಯನ್ನು ಬೆಳೆಸಬೇಕು, ಮಕ್ಕಳು ಕೂಡ ಬೇರೆ ಪುಸ್ತಕಗಳನ್ನು ಓದಬೇಕು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವ ಸದುದ್ದೇಶದಿಂದ ನಮ್ಮ ತಾಲೂಕಾ ಅಧ್ಯಕ್ಷರಾದ ಶ್ರೀಧರಗೌಡರು ಹಾಗೂ ಚಿದಾನಂದ ಭಂಡಾರಿಯವರು ಹಾಗೂ ಶ್ರೀ ಎಂ ನಾಯ್ಕರವರ ಸಹಯೋಗದಲ್ಲಿ ಇಂತಹ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇವೆ. ಮೊಟ್ಟಮೊದಲಾಗಿ ಹೆಗಡೆಯಲ್ಲಿ
ಸಾಧುಗೌಡ ಬಡಗೇರಿ, ಶ್ರೀಮತಿ ಸಾವಿತ್ರಿ ಮಸ್ಕೇರಿ, ಶ್ರೀಮತಿ ಡಿ.ಡಿ. ಗೌಡ, ಶ್ರೀಮತಿ ಪ್ರವೀಣ್ ಕರ್ನಿಕಾ, ಶ್ರೀಮತಿ ಧನನಿ ಹೆಗಡೆ, ಶ್ರೀ ಎ.ಎನ್. ಪ್ರಭು, ಶ್ರೀ ಎಂ.ಡಿ. ನಾಯಕ್, ಶ್ರೀ ಎಂ.ಎಸ್. ಬ್ರಹ್ಮಣಿ, ಶ್ರೀಮತಿ ಮಾಲಾ ನಾಯಕ್, ಶ್ರೀಮತಿ ಸುವರ್ಣಮಯ್ಯ, ಶ್ರೀ ರಮೇಶ್ ನಾಯಕ್, ಶ್ರೀಮತಿ ನಾಗರತ್ನ ಎನ್. ನಾಯಕ್, ಶ್ರೀ ಲೋಕೇಶ್ ಎಸ್. ಹೆಗಡೆ, ಶ್ರೀ ವಿಶ್ವನಾಥ್ ಹೆಗಡೆ ಮತ್ತು ಶ್ರೀ ಶೈಲಾ ಮಹಾದೇವ್ ಕೂಡ ತುಂಬುವುದರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಪ್ರತಿಭಟನೆ ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀಯುತ ಎಂ.ಎಂ. ನಾಯಕ್ ಮತ್ತು ಸುರೇಶ್ ನಾಯಕ್ ಅವರಿಗೂ ಹಾಗೂ ಸ್ವಾಗತವನ್ನು ನಡೆಸಿಕೊಟ್ಟಂತ ಶ್ರೀಯುತ ವಿ.ಎನ್. ಮೂರ್ತಿ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.
Oh,
ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಟ್ಟರು. ಜನಪದ ಜಗುಲಿಯ ಗೋಷ್ಠಿಯ ಅಧ್ಯಕ್ಷತೆಯ ಪೀಠವನ್ನು ಅಲಂಕರಿಸಿರುವ ಶ್ರೀಮತಿ ಸುಕ್ರಿ ಬೊಮ್ಮೇಗೌಡ ನಮ್ಮೆಲ್ಲರ ಪ್ರೀತಿಯ ಸುಗ್ರಜಿ. ತಮ್ಮ ಜಾನಪದ ಕಲೆಯ ಮೂಲಕ ಚಿರಮಟ್ಟಿದ್ದರು. ಹಳ್ಳಿಯಿಂದ ದಿಲ್ಲಿಯವರೆಗೂ ತಮ್ಮ ಜನಪದ ಗೀತೆ ಮೂಲಕ ನಮ್ಮ ಉತ್ತರ ಕನ್ನಡದ ಪತಾಕೆಯನ್ನು ಹಾರಿಸಿದವರು. ತಮ್ಮ ನಾಡೋಜ ಪ್ರಶಸ್ತಿ, ಜನಪದ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವ ಇವರು ಜಾನಪದ ಕೋಗಿಲೆ ಅಂತ ಹೆಸರಾದವರು. ಇಂಥವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮೆಲ್ಲರ ಹೆಮ್ಮೆ. ಹಾಗೂ ನಮ್ಮ ಈ ಕಾರ್ಯಕ್ರಮ ಸಮ್ಮೇಳನ ಶ್ರೀಯುತ ಜಗನ್ನಾಥ್ ನಾಯ್ಕ್ ಗುಡೇಂಗಿ ಕಳೆದ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಿಸಿದ ಮಕ್ಕಳಿಗೆ ಯಕ್ಷಗಾನ ತರಬೇತಿಯನ್ನು ನೀಡಿ ಯಕ್ಷಗಾನ ಕವಿ ಹೃದಯದ ರಾಜಕಾರಣಿಗಳು ಇವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾರಿಸುತ್ತಿರುವ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಹಾಗೂ ಉಪಸ್ಥಿತರಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಉಪಸ್ಥಿತರಿರುವ ಎಲ್ಲರಿಗೂ ಸ್ವಾಗತವನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀಮತಿ ಲೀಲಾಮಣಿಯವರಿಗೆ ಧನ್ಯವಾದಗಳು. ಅಧ್ಯಕ್ಷರಾಗಿ ಜನಪದ ಲೋಕಕ್ಕೆ ಕನ್ನಡದ ಉಳಿಯುವಾಗ ಎಲ್ಲ ಕುಟುಂಬವೇ ಒಂದೇ ಮಾತು, ಎಲ್ಲರೂ ಕುಟುಂಬವೇ. ಇವತ್ತಿನ ದಿನ ಜಾನಪದ ಗೋಷ್ಠಿಯ ಒಂದು ಸಣ್ಣ ಆಟೆಯ ನುಡಿಯನ್ನಾಡಲು ನನಗೆ ಅವಕಾಶ ಕೊಟ್ಟಿದೆ. ಕಳೆದ ವರ್ಷದ ನೆನಪು ನನಗೆ ಇರುತ್ತದೆ. ಗುಡೇನಹಳ್ಳಿಯಲ್ಲಿ ಹೊಸಬೀದಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಪದ್ಧತಿಯಂತೆ ಸಂಪ್ರದಾಯದಂತೆ ಮುಂದಿನ ವರ್ಷ ಏನು ಮಾಡುತ್ತಾರೆ ಅನ್ನುವ ವಿಚಾರ ಸಂಬಂಧ ಬಾವುಟವನ್ನು ಹಸ್ತಾಂತರಿಸುವ ಕಾರ್ಯ. ಆ ಸಂದರ್ಭದಲ್ಲಿ ನಿಮ್ಮ ಈ ಊರಿನ ಇಬ್ಬರು ವ್ಯಕ್ತಿ ಅಖಂಡ ಸ್ವರೂಪ ಕಿಟ್ಟ ಮತ್ತು ಬಾಬು ಇವರು ಬಾವುಟ ಹಿಡಿಯುವುದಕ್ಕೆ ಎದ್ದು ಬಂದ ಶೈಲಿ ನೋಡಿದ್ರೆ ಅತ್ಯುದ್ಭುತವಾಗಿತ್ತು. ಆ ರೀತಿಯಾದ ಒಂದು ಉತ್ಸಾಹ ಅವರಲ್ಲಿ ಈ ದಿನ ಅದು ಸಂಪನ್ನಗೊಳ್ತಾ ಇದೆ. ಆ ಎಲ್ಲ ಇವತ್ತಿನ ಹಿಂದೆ ಇವರ ಶ್ರಮ ಇದೆ. ಈ ಎಲ್ಲ ಸಂಘಟನೆಗಳ ಒಂದು ಶ್ರಮ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಜಾನಪದ ವಿಚಾರವಾಗಿ ಆಶಯ ನುಡಿಯನ್ನು ಆಡುವಂತ ಅವಕಾಶವನ್ನ ನನಗೆ ಕೊಟ್ಟಿದ್ದೇವೆ. ಹಿಂದೆ ಕವಿಗೋಷ್ಠಿಯಲ್ಲಿ ಮಾತನಾಡುವಾಗ ನಮ್ಮ ಸಹೋದರಿ ಆಶಯ ನುಡಿಯನ್ನು ಆಡಿದ ಸಹೋದರಿ ರವಿಕಾಣದ ಕವಿಕಂಡ ಅಂತ ಅದು ಈ ಜಾನಪದ ಗೋಷ್ಠಿಯಲ್ಲಿ ಮತ್ತು ಮುಂದುವರಿತು. ರವಿಕಾಣದ ಕವಿಕಂಡ, ಕವಿಕಾಣದನ್ನ ಅವಿಕಂಡ, ಅವಿಕಂಡ ಎಲ್ಲಿಯವರೆಗೆ ನಾವು ಅವಿ ಎಂದು ಸಂಬೋಧನೆ ಮಾಡುತ್ತಿದ್ದೆವೋ ಅಲ್ಲಿಯವರೆಗೆ ಜಾನಪದ ಶೈಲಿ ಸರಿಯಾಗಿದೆ. ಜನ ಮನದಲ್ಲಿ ಜಾನಪದ ಹಾಸುಹೊಕ್ಕಾಗಿದೆ. ನಾನು ಎಲ್ಲಿ ಶ್ರೀಮಂತಿಕೆ ಇದೆಯೋ ಅಲ್ಲಿ ಸಂಸ್ಕಾರದ ನಾಡು, ಎಲ್ಲಿ ದುಡ್ಡಿದೆಯೋ ಅಲ್ಲಿ ಜನಪದದ ಸರ್ವನಾಶ. ಯಾರು ಶ್ರೀಮಂತರು ಅವರು ಜನಪದಕ್ಕೆ ಹಾಕ್ತಾರೆ ನೀಡುವುದಿಲ್ಲ. ಎಲ್ಲಿ ದುಡ್ಡಿದೆಯೋ ಅವರು ಜನಪದವನ್ನು ನೋಡುವುದೂ ಇಲ್ಲ. ಈ ರೀತಿಯಾದ ಪರಿಸ್ಥಿತಿ ಇದೆ. ನಾನು ಒಂದು ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಡ್ತೇನೆ. ಸರ್ಕಾರ ಮೀಸಲಾತಿಯನ್ನ ನಿಗದಿ ಮಾಡುತ್ತದೆ. ನಿಮಗೆ ಅದಕ್ಕೆ ಯಾವ ಮಾನದಂಡವೂ ಬೇಡ. ಯಾವ ಸಮಾಜದಲ್ಲಿ ಜನಪದ ಇನ್ನೂ ಹಾಸುಹೊಕ್ಕಾಗಿದೆಯೋ, ಅವರ ಜೀವನದಲ್ಲಿ ಜನಪದ ಎನ್ನುವುದು ಹಾಸುಹೊಕ್ಕಾಗಿದೆಯೋ ಆ ಸಮಾಜಕ್ಕೆ ಮೀಸಲಾತಿ ನೀಡಿ. ಅದೇ ನಿಜವಾದ ಬಡವರ ಸಮಾಜ. ಬಡವ ಸಮಾಜವಾದದ್ದು ಇನ್ನುವರೆಗೂ ಈ ಜಾನಪದವನ್ನು ರಕ್ಷಣೆ ಮಾಡಿಕೊಂಡು ಬಂದಿದೆ. ಇಲ್ಲಿವರೆಗೆ ತುಂಬಾ ಗಂಭೀರವಾಗಿ ತೋರಿಸಿದೆ. ಒಂದು ಹಾಡಿನ ಮೂಲಕ ನಿಮ್ಮನ್ನೆಲ್ಲ ನಗಿಸಿ ನನ್ನ ಭಾಷಣವನ್ನು ಮತ್ತು ಪ್ರಾರಂಭ ಮಾಡಿದೆ. ಹಾಕಿದ ಹಸಿದೆಯೇ ಹಾಕಿದ ಹಸಿ ಮೇಲೆ ಹೊಂಡ ಬಿಟ್ಟವರ ಯಾರೇ ನಾನಲ್ಲ ದೊಡ್ಡಮ್ಮ ಲಂಬುಳ್ಳಿ ಚಿಕ್ಕಮ್ಮ
ಹೇಳಿ ದಾಟಿರುವಾಗ ನನಗೆ ನೆನಪಾದದ್ದು. ನಮ್ಮಲ್ಲಿ ಹಾಗೆ ಹೇಳ್ಕೊಳ್ತಾರೆ ಭಾರತ ಇದರಲ್ಲಿ ಇಂಥ ಒಂದು ಜನಪದ ಶೈಲಿಯಲ್ಲಿ, ಜನಪದ ಅಂದರೆ ಕೇವಲ ಜನರ ಪದ ಅಲ್ಲ, ಅದು ಜ್ಞಾನವುಳ್ಳ ಪದ. ನಾವು ತಿಳ್ಕೊಂಡಿದ್ದೇವೆ ಇವತ್ತು ಕವಿಗೋಷ್ಠಿ ನಡೆದು ಎಷ್ಟೋ ವಿದ್ವಾಂಸರು, ಕವಿಗಳು, ಲೇಖಕರು ಇಲ್ಲಿ ನಮ್ಮ ವೇದಿಕೆಯಲ್ಲಿ ಬಂದಬಹುದು. ಅವರಿಂದಲೇ ಕನ್ನಡ ಉಳಿದಿದೆ ಅಂತ ತಪ್ಪಬಹುದು. ಹಿಂದೆ ಏನೇನು ಅಕ್ಷರ ಜ್ಞಾನ ಇಲ್ಲದಂಥವ್ರು, ಅಕ್ಷರ ಜ್ಞಾನವೇ ಇಲ್ಲ. ಅವರು ಜನಪದವನ್ನ, ಒಂದು ಪದವನ್ನು ಯಾವ ರೀತಿಯಾಗಿ ರಚನೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದು ಹೆಣ್ಣಿನ ಸಂಪೂರ್ಣ ಗುಣಲಕ್ಷಣವನ್ನ ಅವರು ಹೇಳ್ತಾ ಇದ್ರು ಹಾಡಿನಲ್ಲಿ. ನಮ್ಮ ಹಿಂದಿನ ಕಾಲದಲ್ಲಿ ಅದಕ್ಕೆ ಎಂತ ಒಂದು ಅದ್ಭುತ ಶಕ್ತಿ ನಮ್ಮ ಇದಕ್ಕೆ ಜನಪದಕ್ಕೆ ಇದೆ ಅಂದರೆ, ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿಂದುಳಿದ ವರ್ಗದವರು ಯಾರೇ ಇರ್ಬೋದು, ನಾವು ಮದುವೆಯನ್ನ ಬ್ರಾಹ್ಮಣರನ್ನ ಕರೆದು ಮಾಡ್ತಿರ್ಲಿಲ್ಲ. ನಾವು ಮದುವೆಯನ್ನ ಮಾಡುವುದು ಈ ಹಾಡುಗಾರಿಕೆಯನ್ನು ಇಟ್ಟುಕೊಂಡು, ಅಲ್ಲಿ ಕರೆಯೋದರಿಂದ ಹಿಡಿದು ಕೊನೆಗೆ ಮದುವೆ ಮುಗಿಯುವವರೆಗೆ ಮತ್ತೆ ನಿಮ್ಮನಿಗೆ ಮುತು ಬಂದೆ ಮಾಣಿಕ್ಯ ಬಂದೆ ಚೌರಾದೆ ಕೆಂಪು ಸೋಸೆ ಬಂದೆ. ಇದು ಯಾರು ಮಾಡುವುದು? ಬ್ರಾಹ್ಮಣರು ಇದನ್ನೆಲ್ಲ ಹೇಳ್ಕೊಂಡು ನಾವು ಮಮ 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 ಅಂತ ಹಾಗೆ ಹೇಳ್ತಾರೆ. ಅದು ಇದು ಹಾಗಲ್ಲ. ನಮಗೆ ಅರ್ಥವಾಗುವ ಶೈಲಿಯಲ್ಲಿ ಜನಪದರಿಗೆ ಅದನ್ನು ಹಾಡಿ ನಾನು ಮದುವೆ ಮಾಡಿ 3 ದಿನಗಳ ಪರ್ಯಂತ ಮಾಡ್ತೀವಿ. ಕಟ್ಟಿಗೆ ಒಂದು ತಾಸಿನಲ್ಲಿ 3 ಎಲ್ಲ ಮುಗಿದಿರಲಿಲ್ಲ. ಅದಕ್ಕೆ ಅಂತ ಅದ್ಭುತವಾದ ಮಂತ್ರ ಶಕ್ತಿ ನಮ್ಮ ಈ ಜಾನಪದಕ್ಕೂ ಇದೆ ಅಂತ ಆಯಿತು. ಮತ್ತೆ ನಮ್ಮ ಇಂಡಿಯಾ ಜಾನಪದ ಮತ್ತೆ ಸಂಖ್ಯಾಪಾಳ್ಯದಲ್ಲಿ ಹಾಡುವಂತ ಅನೇಕ ಪದಗಳು ನಾಟವೇ ಹೊಂದುತ್ತಿದೆ ಅಂತ ಹೇಳುವುದು ನಮ್ಮ ಕಣ್ಣೆದುರಿನಲ್ಲೇ ಅದು ತಪ್ಪ ಹೋಗ್ತಾ ಇದೆ. ಕಣ್ಣೆದುರಿನಲ್ಲಿ ನಾವೇನಂದ್ರೆ ಅದಕ್ಕೆ ಆತ್ಮದ ನಡೆದಿಲ್ಲ, ಆತ್ಮದ ನಡೆದಿಲ್ಲ, ಪ್ರೋತ್ಸಾಹ ನಡೆದಿಲ್ಲ.